ಮದದಿಂದ ನಿನ್ನ ಕೊಂಡಾಡುವೇನು ನವರತ ಮದವೂರ ವಿಘ್ನೇಶ ದೇವಾ ಜಗದೀಶ ಗಿರಿಜಾತೆಯಣುಯ ಗಿರಿಜಾತೆಯಣುಗ ಆದಿತ್ಯ ಕೋಟಿ ಪ್ರಕಾಶ ಕರಿವದನ ಕರುಣಾಧ ಮುದ್ರಾ ಭವಚಿತ್ರ ಮೊದದಿಂದ ವರದಿಂದ ರಕ್ತಸರ ವರದಿಂದ ಕಸರ ಪುರವ ಸಾಧ್ಯವ ಮಾಡಿ ಅರಿ ಮೊದಲು ನಿನ್ನ ಅರ್ಚಿಸಿ ಪರವೀರಂಚಿಗಳೆಲ್ಲ ಜಯ ಜಯ ಜಯವೆನ್ನಲು ಪರವಿತ್ತು ಮೆರೆದೆ ಗಣನಾದ ವಿಖ್ಯಾತ ದೇವ ಜಗದೀಶ ಮದದಿಂದ ನಿನ್ನ ನಿನ್ನಯ ಮಹಿಮೆಯನ್ನು ಪೊಗಳಲವಲ್ಲ ಕರಣಿಯನು ಪೊತ್ತಿದ ಮಹಾಶೇಷಗರಿದು ಹರಣ ಸುಕುಮಾರ ಸಕಲ ಗಮಕ್ಕೆ ಸಾಕಾರ ಕರೆಯೊಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ಮೊದಲಿಂದ ನಿನ್ನ ವಾರಣ ಮೊದಲಿಂದ ನಿನ್ನ ಮೊದಲಿಂದ ನಿನ್ನ ಆದಿತ್ಯ ಕೋಟಿ ವಂದಿಸು ಶಾರದೆಗೆ ಶಕ್ರಾದಿ ಅಮರರಿಗೆ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸೊಂದಣಿಗೆ ಬಲ ಬಂದು ಪೇಳುವೆ ಕಥಾಮೃತವಾ ಕವಿಗಳ ಸೊಂದಣಿಗೆ ಬಲ ಬಂದು ಬೀಳುವೆ ನೀ ಕಥಾಮೃತವ Tadin
ಮಾತೆ. ಈ ಮಾತು ಯಾಕೆ ಎನ್ನುವುದು, ಬದುಕಿನಲ್ಲಿ ಹುಟ್ಟಿ ಕೆಲವೇ ದಿನದ ಜೀವನಾನುಭವಗಳನ್ನು ಪಡೆದ ನಮಗೆ ಜೀರ್ಣಿಸಿಕೊಳ್ಳುವುದು ಬಹಳ ಕಷ್ಟವಾಗ್ತದೆ. ಜೀವನಾನುಭವ ಪಕ್ವತೆಯನ್ನು ಹೊಂದಿರುವಂತಹ ನಮ್ಮ ತಂದೆಯವರೇ ಆಡಿರುವಂತಹ ಮಾತು. ಅಂದರೆ ಈ ಕೇಕಯ ನಾಡಿನ ದೊರೆಯಾಗಿರುವಂತಹ ನಮ್ಮಪ್ಪ ಅಶ್ವಪತಿ ಮಹಾರಾಜರು ಆಡಿರುವಂತಹ ಮಾತಿದು. ಯಾಕೆ ಹೀಗೆ ಎನ್ನುವ ಪ್ರಶ್ನೆ ನಮಗೆ ಪ್ರಶ್ನೆಯಾಗಿಯೇ ಕೆಲವು ಕಾಲದವರೆಗೆ ಉಳಿದಿತ್ತು. ಆದ್ರೆ ಈಗ ನಮಗೆ ಆ ಪ್ರಶ್ನೆಗೆ ಉತ್ತರ ಸಿಗುವ ಸಾಧ್ಯತೆ ಉಂಟೋ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಈ ನಾಡಿನಲ್ಲಿ ಸಂಪತ್ತಿಗೆ ಯಾವ ಕೊರತೆಯೂ ಇಲ್ಲ. ಅರಿರಾಜರ ಭೀತಿ ಎನ್ನುವುದು ನಮ್ಮ ಪಾಲಿಗಿಲ್ಲ. ಸಾಮಂತ ಅರಸರು ನಾವು ಆದರೂ ಕೂಡ ಆ ವಿಭಾಗದಲ್ಲಿ ಅಷ್ಟಕ್ಕಷ್ಟು ತೃಪ್ತಿಯನ್ನು ಪಟ್ಟುಕೊಂಡು ನಮ್ಮ ಬದುಕನ್ನು ಸಾಗಿಸುತ್ತಾ ಇದ್ದವರು, ನಮ್ಮವರನ್ನೆಲ್ಲ ಯೋಗ್ಯ ಮಾರ್ಗದಲ್ಲಿ ಹೋಗುವುದಕ್ಕೆ ಅನುವು ಮಾಡಿಕೊಡ್ತಾ ಇದ್ದವರು ನಾವು. ಹೀಗೆ ಇರುತ್ತಿದ್ದಂತಹ ಕಾಲದಲ್ಲಿ ನನಗೊಬ್ಬಳು ತಂಗಿ ಇದ್ದಾಳೆ. ಕೈಕೇಯಿ ಎನ್ನುವುದು ಆಕೆಯ ಹೆಸರು. ಪ್ರಾಯ ಸಮರ್ಥನಾಗಿರುವಂತಹ ಆಕೆಗೆ ವಿವಾಹ ಮಾಡಿಸುವುದು ತಂದೆಯಾದವನಿಗೆ ಕರ್ತವ್ಯ ಇದು. ಹಾಗೆ ತಂಗಿಗೆ ಅಣ್ಣನಾಗಿ ನಮಗೂ ಅಷ್ಟಕ್ಕಷ್ಟು ಹೊಣೆಗಾರಿಕೆ ಉಂಟಲ್ಲ. ಕೇವಲ ರಾಜಕೀಯ ಒಂದೇ ವಿಭಾಗದಲ್ಲಿ ತಂದೆಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದ್ರೆ ಸಾಕಾಗುವುದಿಲ್ಲ. ಉಳಿದ ಎಲ್ಲಾ ವ್ಯವಹಾರದಲ್ಲಿ ಕೂಡ ಅದೇ ರೀತಿಯಲ್ಲಿ ಮುನ್ನಡೆಯಬೇಕಾಗುತ್ತದೆ. ಯಾಕೆಂದ್ರೆ ನಮ್ಮ ಅಪ್ಪನಿಗೆ ಗಂಡು ಮಕ್ಕಳು ನನ್ನನ್ನು ಬಿಟ್ಟರೆ ಮತ್ತೆ ಯಾರು ಇಲ್ಲವೇ ಇಲ್ಲ. ಭಾವಿ ಮಹಾರಾಜನಾಗಲಿಕ್ಕಿರುವಂತಹ ನಾನು ರಾಜಕೀಯ ವಿಭಾಗದಲ್ಲಿ ಪೂರ್ಣ ಜ್ಞಾನವನ್ನು ಹೊಂದಬೇಕು ಅಂತ ಆದ್ರೆ ಈ ಎಲ್ಲ ಮುಖಗಳ ಅನುಭವಗಳನ್ನು ಸಾಕಷ್ಟು ಪಡೆದುಕೊಂಡಿರಬೇಕಾಗುತ್ತದೆ. ಹಾಗೆ ಪಡೆಯುತ್ತಾ ಇದ್ದಂತಹ ಸಂದರ್ಭದಲ್ಲಿ ಅಧಿರಾಜ ಸ್ಥಾನದಿಂದ ಮಂತ್ರಿಗಳ ಆಗಮನ ನಮ್ಮಲ್ಲಿವರೆಗೆ ಆಯಿತು. ಅಯೋಧ್ಯ ಪಟ್ಟಣದಿಂದ ಬಂದಿದ್ದಾರೆ ಸುಮಂತ್ರರು. ಯಾಕೆ ಏನು ಎನ್ನುವುದಾಗಿ ವಿಚಾರಿಸಿದಾಗ ಅವರಾಡಿರುವ ಮಾತು ಒಂದೇ ಒಂದು. ದಶರಥ ಚಕ್ರವರ್ತಿಗಳಿಗೆ ಈಗಾಗಲೇ 2 ಮದುವೆಯಾದರೂ ಮಕ್ಕಳಿಲ್ಲ. ಹಾಗಾಗಿ ಮತ್ತೊಂದು ಮದುವೆಯಾಗುವುದಕ್ಕೆ ಅವರು ಹೊರಟಿದ್ದಾರೆ. ಹಾಗಾಗಿ ಸಲ್ಲಕ್ಷಣ ಭರಿತರಾಗಿರುವಂತಹ ನಿನ್ನ ಮಗಳನ್ನು ನಮ್ಮ ಚಕ್ರವರ್ತಿಗಳಿಗೆ ಕೊಟ್ಟು ಮದುವೆ ಮಾಡಬೇಕು ಎನ್ನುವುದಾಗಿ ಆಡಿದರು ಮಂತ್ರಿಗಳು. ಹೌದು, ಅಧಿರಾಜ ಸ್ಥಾನದಿಂದ ಬಂದಿದೆ ಈ ವಾರ್ತೆ. ಅಧಿಕಾರವಾಣಿ ಅಂತಲೇ ಪರಿಗ್ರಹಿಸೋಣವೇ? ಹಾಗೆ ಎಲ್ಲಾ ವಿಭಾಗದಲ್ಲಿಯೂ ತೀರ್ಮಾನಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆಂದ್ರೆ ಇದು ರಾಜಕೀಯ ವಿಚಾರ ಅಲ್ಲವಲ್ಲ, ಕೌಟುಂಬಿಕ ವಿಚಾರ. ಹಾಗಂತ ಅದೇ ನೆಲೆಯಲ್ಲಿ ನಾವು ಅದನ್ನು ಪರಿಗ್ರಹಿಸಲಿಲ್ಲ ಅಂತ ಆದರೂ ನಮಗೆ ಬದುಕುವುದು ಕಷ್ಟವಾಗ್ತದೆ. ಆ ದಿಸೆಯಲ್ಲಿ ನಮ್ಮ ತಂದೆ ಸಾಕಷ್ಟು ಯೋಚಿಸಿದ್ರು. ಆಮೇಲೆ ತಿಳಿದವರ ಸಲಹೆಯನ್ನು ಕೇಳಿದ್ರು. ಕೊನೆಗೊಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಯಾವುದು? ತನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಸಂತಾನಕ್ಕೆ ಮುಂದೆ ಅಯೋಧ್ಯ ಅಧಿಕಾರ ಸಿಗ್ತದೆ ಅಂತ ಆದ್ರೆ ಈ ನಿಬಂಧನೆಗೆ ತಾವೆಲ್ಲ ಒಡಂಬಡುವುದೇ ಹೌದಾಗಿದ್ರೆ ಮಗಳನ್ನು ಕೊಟ್ಟು ಮದುವೆ ಮಾಡುವುದಕ್ಕೆ ತಾನು ಸಿದ್ಧನಿದ್ದೇನೆ ಅಂತ ಘಂಟಾಘೋಷವಾಗಿ ಹೇಳಿದ್ರು. ಅದಕ್ಕೂ ಸಮ್ಮತಿಸಿದ್ರು ಮಂತ್ರಿಗಳು. ಹಾಗೆ ಅವರ ಸಮ್ಮತಿಗೆ ಎನ್ನುವುದು ಅಷ್ಟಕ್ಕೆ ನಿಲ್ಲಲಿಲ್ಲ. ಮುಂದೆ ಅವರ ಯೋಚನೆಯಂತೆ ಎಲ್ಲವೂ ಕಾರ್ಯತಃ ಆಗಿ ಹೋಗಿದೆ. ಮಕ್ಕಳು ಹುಟ್ಟಿದ್ರು. ಕೆಲವು ಕಾಲದ ವಿದ್ಯಾಭ್ಯಾಸವು ಅವರಿಗೆ ದೊರೆತಿದೆ. ಮುಂದೆ ನಮ್ಮ ಮಕ್ಕಳ ಕುರಿತಾದ ಹೊಣೆಗಾರಿಕೆ ಅರಿತು ನಾವು ವ್ಯವಹರಿಸಲೇಬೇಕು ತಾನೆ. ಶಾಸ್ತ್ರೀಯವಾದಂತಹ ವಿದ್ಯಾಭ್ಯಾಸ ಅವರಿಗೆಲ್ಲ ಆದರೂ ಕೂಡ ಮುಂದೆ ಆಳುವುದು ಯಾವುದನ್ನ? ಚಕ್ರವರ್ತಿಯ ಸಿಂಹಾಸನವನ್ನು ಏರುವವರು, ಚಕ್ರವರ್ತಿಯಾಗಿ ಮೆರೆದಾಡ್ಲಿಕ್ಕಿರುವವರು. ಹಾಗಾದ್ರೆ ಅವರಿಗೆ ಬೇಕಾದಷ್ಟನ್ನು ನಾವು ಕೊಡಬೇಕು ಅಂತ ನಮ್ಮ ತಂದೆಯವರು ಯೋಚಿಸಿದ್ರು. ಅದಕ್ಕಾಗಿಯೇ ಇಂದು ಈ ಯುಧಾಜಿತವನ್ನು ನಿಯೋಜಿಸಿದ್ದು. ಮಗು, ಹೆಚ್ಚಿನ ಶಸ್ತ್ರಾಭ್ಯಾಸಕ್ಕಾಗಿ ಭರತ ಹಾಗೂ ಶತ್ರುಘ್ನರಿರುವರನ್ನು ಅಯೋಧ್ಯೆಗೆ ಹೋಗಿ ಇಲ್ಲಿಯವರೆಗೆ ಕರೆತರಬೇಕು ಎನ್ನುವುದಾಗಿ ನನಗೆ ಆಜ್ಞಾಪಿಸಿದ್ದಾರೆ. ತಂದೆಯ ಮಾತಿಗೆ ಒಡಂಬಟ್ಟು ಮಿತವಾಗಿರುವಂತಹ ಪರಿವಾರವೆಲ್ಲವನ್ನೂ ಕೂಡಿಕೊಂಡು ಅಯೋಧ್ಯ ನಗರಿಯತ್ತ ಸಾಗುತ್ತೇನೆ. ಭರತ ಶತ್ರುಘ್ನರನ್ನು ಹೆಚ್ಚಿನ ಶಸ್ತ್ರಾಭ್ಯಾಸಕ್ಕಾಗಿ ಇಲ್ಲಿಯವರೆಗೆ ಕರೆತರಬೇಕಾಗಿದೆ. ಸಾಗುತ್ತೇನಂತೆ. ಪ್ರತಿ ಚಂದ್ರನು ಇನ ಕುಲವ
ಹೀಗೆ ಒಂದು ಕಾಲದಲ್ಲಿ ಜನ ನನ್ನನ್ನು ಕೊಂಡಾಡುವುದಕ್ಕಾಗಿ ಹಾಗೆ ಹೊಗಳಿದರು. ನನಗೆ ಒಳಗಿಂದೊಳಗೆ ಬಹಳ ಖೇದವಾಗುತ್ತಾ ಇತ್ತು. ನಿಜವಾಗಿಯೂ ಇದು ನನ್ನ ಹೊಗಳಿಕೆಯೋ ಅಲ್ಲ, ನನ್ನನ್ನು ವಿಡಂಬನೆ ಮಾಡ್ತಾ ಇದ್ದಾರೋ ಹೀಗೆ ನನಗೆ ಅನ್ನಿಸ್ತಾ ಇತ್ತು. ಯಾಕೆಂದ್ರೆ ಚಂದ್ರೋದಯವಾದಾಗ ಸಮುದ್ರ ಭರತನಿಂದ ಉಬ್ಬುತ್ತದೆ. ಆದ್ರೆ ಏನು ಮಾಡೋಣ, ಈ ದಶರಥ 3 ಹೆಂಡಂದಿರನ್ನ ಹೊಂದಿದರು. ಸಂತಾನ ವಿಹೀನನಾಗಿ ಇನವಂಶ ಎನ್ನುವಂತಹ ಸಮುದ್ರಕ್ಕೆ ಚಂದ್ರಪ್ರಾಯನಾಗಿ ಪರಿಣಮಿಸಲಿಲ್ಲವಲ್ಲ ಎನ್ನುವಂತಹ ದುಃಖ ನನ್ನನ್ನು ಕಾಡ್ತಾ ಇತ್ತು. ಅದೆಷ್ಟೋ ಕಾಲ ಹೀಗೆ ಚಿಂತೆಯಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದೆ. ಅಂತೂ ಒಂದು ದಿವಸ ಮೃಗಬೇಟೆಗೆ ನನ್ನ ಈ ದುಃಖ ನಿವಾರಣೆಗಾಗಿ ಹೋದಂತಹ ಸಂದರ್ಭದಲ್ಲಿ ಮುನಿಪೋತ್ತಮರಿಂದ ಬಂದಿರುವಂತಹ ಶಾಪವಾಕ್ಯ ಗಾಢವಾದಂತಹ ಅಂಧಕಾರದಲ್ಲಿ ಮಿಣುಕು ದೀಪವೊಂದು ಗೋಚರವಾದರೆ ಪಾಂಥನಿಗೆ ಎಷ್ಟು ಸಂತೋಷವಾಗ್ತದೋ ಅಂತ ಸಂತೋಷವನ್ನು ನನಗೆ ಆ ಶಾಪವಾಕ್ಯ ನೀಡಿತು. ನಿಜವಾಗಿ ಅದು ಶಾಪ ಅಲ್ಲ, ನನಗೆ ವರ ಅಂತ ಭಾವಿಸಿದೆ ನಾನು. ಎಲ್ಲ ದಶರಥ, ನನ್ನ ಮಗನ ಸಾವಿಗೆ ಕಾರಣರಾದಂತ ನೀನು ಪುತ್ರ ವಿಯೋಗ ವ್ಯಥೆಯಿಂದಲೇ ಸಾವನ್ನಪ್ಪು. ಹಾಗಾದರೆ ನನಗೊಂದು ಸಂತಾನವಾಗುತ್ತದೆ ಎನ್ನುವುದು ಸ್ಪಷ್ಟವಾಯಿತು. ಆಶಾ ಜ್ಯೋತಿ ಹೊಳೆಯಿತು. ಹಾಗಾಗಿ ಪುರವನ್ನ ಸೇರಿದಂತ ನಾನು ನಮ್ಮ ಕುಲ ಪುರೋಹಿತರಾಗಿರುವಂತಹ ವಶಿಷ್ಠರನ್ನ ಕರೆಸಿಕೊಂಡು ಅವರಲ್ಲಿ ಸಮಾಲೋಚನೆಯನ್ನು ನಡೆಸಿ ಕಟ್ಟ ಕಡೆಯಲ್ಲಿ ಪುತ್ರ ಕಾಮೇಷ್ಟಿಯನ್ನ ಮಾಡಿದೆ. ಆ ಸಂದರ್ಭದಲ್ಲಿ ಯಜ್ಞೇಶ್ವರನೇ ಪ್ರತ್ಯಕ್ಷನಾಗಿ ಪಾಯಸದ ಪಾತ್ರೆಯನ್ನ ಒಲಿದಿತ್ತ. ಆತ ಕೊಟ್ಟಿರುವಂತಹ ಪಾಯಸವನ್ನು ನನ್ನ 3 ಹೆಂಡಂದರಿಗೆ ಹಂಚಿದೆ. 1 ವತ್ಸರದ ಒಳಗೆ 3 ಹೆಂಡಂದಿರಲ್ಲಿ 4 ಮಕ್ಕಳು ಜನಿಸಿದರು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಆಹಾ ಆಹಾ, ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ಹೀಗೆ ಅವರ ಆಟ ಪಾಠವನ್ನ ನೋಡುತ್ತಾ, ಬಾಲ ಲೀಲೆಯನ್ನ ಕಾಣುತ್ತಾ ಸಂತೋಷದಿಂದ ಕಾಲವನ್ನ ಕಳೆಯುತ್ತಿರುವಾಗ ಒಂದು ದಿವಸ ಕೌಶಿಕ ಮಹಾಮುನಿಗಳ ಆಗಮನವಾಯಿತು. ಬಂದಂತ ಅವರನ್ನು ಯಥೋಚಿತವಾಗಿ ಯಥಾಮತಿಯಾಗಿ ಸತ್ಕರಿಸಿ ಬರೋಣಕ್ಕೆ ಕಾರಣವನ್ನ ಕೇಳಿದೆ. ಆಗ ಅವರು ಆಡಿದ ಮಾತು ಬರಸಿಡಲು ಶಿರಕ್ಕೆ ಬಡಿದ ಅನುಭವವಾಯಿತು. ಅಯ್ಯ ದಶರಥ, ಈಗಾಗಲೇ ನಾನು ಮಾಡುತ್ತಿರುವಂತಹ ಯಜ್ಞ ಕಾರ್ಯಕ್ಕೆ ದುಷ್ಟ ರಕ್ಕಸರಿಂದ ಉಪಟಳವಾಗಿದೆ. ಅದರ ನಿವಾರಣೆಗಾಗಿ, ರಕ್ಕಸರ ನಾಶಕ್ಕಾಗಿ ನಿನ್ನ ಮಗ ರಾಮನನ್ನ ಕಳುಹಿಕೊಡು. ಒಮ್ಮಿಂದೊಮ್ಮೆ ಆ ಮಾತನ್ನ ಕೇಳುತ್ತಾ ಇದ್ದಂತೆ ಮೂರ್ಛಾಗತನಾದೆ. ಸ್ವಲ್ಪ ಹೊತ್ತಿನ ಮೇಲೆ ಚೇತರಿಸಿಕೊಂಡು ಅವರಲ್ಲಿ ಅಂಗಲಾಚಿದೆ. ಸ್ವಾಮಿ, ಹಾಲು ಬೆಲ್ಲದ ಹಸುಳೆ, ಆ ನನ್ನ ರಾಮ ಹೇಗೆ ರಕ್ಕಸರನ್ನ ಕೊಂದಾನು? ನಾನೇ ಬರ್ತೇನೆ. ಈಗಾಗಲೇ ಅದೆಷ್ಟು ರಕ್ಕಸರನ್ನು ವಧಿಸಿ ನನಗೆ ಚೆನ್ನಾಗಿ ಅಭ್ಯಾಸ ಉಂಟು. ನಾನೇ ಬರ್ತೇನೆ ಅಂತ ಹೇಳಿದ್ರೆ ಕೇಳಲಿಲ್ಲ. ಕುಪಿತರಾದರು. ಕಳುಹಿ ಕೊಡ್ತೀಯೋ ಇಲ್ಲವೋ? ಆಗ ನಮ್ಮ ಗುರುಗಳು ವಶಿಷ್ಠರು ಒಂದು ಸೂಚನೆಯನ್ನು ಕೊಟ್ಟರು. ಅಭಿಪ್ರಾಯದಲ್ಲಿ ವಶಿಷ್ಠ ವಿಶ್ವಾಮಿತ್ರರಿಗೆ ಭೇದ ಇದ್ದರು. ಈ ವಿಷಯದಲ್ಲಿ ಮಾತ್ರ ಏಕಾಭಿಪ್ರಾಯವನ್ನು ಹೊಂದಿದ್ರಲ್ಲ. ನಿನ್ನ ಮಗ ನಿನ್ನ ದೃಷ್ಟಿಯಲ್ಲಿ ಎಳೆಯವನಾಗಿರಬಹುದು. ಅವನ ಯೋಗ್ಯತೆ ಏನು ಅನ್ನುವುದು ಕೌಶಿಕ ಮಹಾಮುನಿಗಳಿಗೂ ಗೊತ್ತು, ನನಗೂ ಗೊತ್ತು. ಚಿಂತಿಸಬೇಡ, ಕಳುಹಿ ಕೊಡು ಎಂದು ಸೂಚನೆಯನ್ನು ಕೊಟ್ಟರು. ಆದರೂ ಮನಸ್ಸಿಲ್ಲದ ಮನಸ್ಸಿನಿಂದ ನಮ್ಮ ಮಗ ರಾಮನನ್ನ ಕಳುಹಿಕೊಟ್ಟೆ. ಜೊತೆಯಲ್ಲಿ ಲಕ್ಷ್ಮಣನೂ ಹೋದ. ಹೀಗೆ ಅವರು ಹೋದಂತೆ ನನ್ನ ಚಿಂತೆ ಹೆಚ್ಚುತ್ತಾ ಹೋಯಿತು. ಏನು ಮಾಡಬಹುದು? ಕಾಡಿನಲ್ಲಿ ನನ್ನ ಮುದ್ದು ಮಕ್ಕಳು
ಹೀಗೆ ಯೋಚಿಸುತ್ತಾ ಇದ್ದಂತೆ ಸರಯೂ ನದಿಯನ್ನು ಉತ್ತರಿಸಿ ಘೋರವಾದಂತಹ ಕಾಡನ್ನು ಸೇರಿದ ಮರುಗಳಿಗೆಯಲ್ಲಿ ಭೀಕರವಾದಂತಹ ರಕ್ಕಸಿಯವರುಗಳು ಬಂದಳಂತೆ. ನನ್ನ ಮಕ್ಕಳ ಮೇಲೆ ಎರಗುವುದಕ್ಕೆ ಮುಂದಾದದಂತೆ. ಆ ಸಂದರ್ಭದಲ್ಲಿ ಕೌಶಿಕ ಮಹಾಮುನಿಗಳು ಸೂಚನೆಯನ್ನು ಕೊಟ್ಟಾಗ ನನ್ನ ಮಗ ರಾಮ ಒಂದೇ ಒಂದು ಬಾಣ ಪ್ರಯೋಗ ಮಾಡಿ ತಾಟಕಿಯನ್ನು ಮುಗಿಸಿ ಬಿಟ್ಟನಂತೆ. ನನಗೆ ಆಶ್ಚರ್ಯವೂ ಆಯಿತು, ಭಯವೂ ಆಯಿತು, ಸಂತೋಷವೂ ಆಯಿತು. ಹೀಗೆ ಮುಂದೆ ಹೋಗಿ ಯಜ್ಞವನ್ನು ಪ್ರಾರಂಭಿಸಿದ ಮೇಲೆ ಸುಬಾಹು ಮಾರೀಚ ಎನ್ನುವಂತ ಇಬ್ಬರು ದಾನವರು ಒಮ್ಮಿಂದೊಮ್ಮೆ ಬಂದು ಎರಗಿದಾಗ ಕಣ್ಣು ಸನ್ನೆಯನ್ನು ನೋಡಿ ನನ್ನ ಮಗ ರಾಮ ಒಂದು ಬಾಣವನ್ನ ಬಿಟ್ಟು ಸುಬಾಹುವನ್ನು ಕೊಂದು ಮತ್ತೊಂದು ಬಾಣದಿಂದ ಮಾರೀಚ ಎನ್ನುವಂತ ಮಾಯಾವಿಯನ್ನು ಸಾಗರದ ಆಚೆ ತಡೆಗೆ ಹೋಗಿ ಬೀಳುವಂತೆ ಮಾಡಿಬಿಟ್ಟನಂತೆ. ಅಬ್ಬ, ನಮ್ಮ ಮಗ ರಾಮನ ಸಾಹಸ ಕಥೆಯೇ ಹೀಗೆ ಯಜ್ಞ ಸಾಂಗವಾಗಿ ನೆರವೇರಿತು. ಆಮೇಲೆ ನಮ್ಮ ಮಗ ರಾಮ ಮಾಡಿದ ಘನ ಕಾರ್ಯ ಸಾಮಾನ್ಯವೇ? ಜನಕರಾಯನ ಧನೋವನೆ ಜನಕರಾಯನ ಧನುವನೆ ಜನಕರಾಯನ ಧನುವನೆ ಜನಕ ಜಯದ ರಾಘವಾನ್ ಜನಕ ಜಯದ ರಾಘವ ಮುನಿಯ ಯಾಗವ ಕಾಯ್ದೆಯೋಧ್ಯೆಗೆ ಘನ ಪರಾಕ್ರಮಿ ಬಂದನು. ಮುನಿಯ ಯಾಗವ ಕಾಯ್ದೆಯೋಧ್ಯೆಗೆ ಘನ ಪರಾಕ್ರಮಿ ಬಂದನು. ರಾಮಚಂದ್ರ ಹೀಗೆ ಮಿಥಿಲೆಯಿಂದ ಒಂದು ದಿವಸ ಇದ್ದಕ್ಕಿದ್ದಂತೆ ವಿಶ್ವಾಮಿತ್ರ ಮಹರ್ಷಿಗಳಿಗೆ ಓಲೆಯೊಂದು ಬಂತಂತೆ. ಓಲೆಯನ್ನು ವಾಚಿಸಿದಂತ ಅವರು ರಾಮ ಲಕ್ಷ್ಮಣರ ಈರುವರನ್ನು ಕರೆದುಕೊಂಡು ಮಿಥಿಲೆಯತ್ತ ಸಾಗಿದರಂತೆ. ಹೀಗೆ ಮಿಥಿಲೆಯನ್ನು ಸೇರಿ ನೋಡ್ತಾರಂತೆ. ಅಲ್ಲಿ ಸಂಭ್ರಮೋ ಸಂಭ್ರಮ. ಜನಕ ಮಹಾರಾಜನ ಮಗಳು ಆ ಸೀತೆಗೆ ಸ್ವಯಂವರವನ್ನು ಏರ್ಪಡಿಸಿದ್ದನಂತೆ. 300 ಮಂದಿ ವೀರ ಯೋಧರು ಎಳೆದು ತಂದಿರಿಸಿರುವಂತ ಹರನಿಂದ ದತ್ತವಾದಂತ ಸುನಾಭ ಎನ್ನುವ ಧನುಸ್ಸನ್ನು ಯಾರು ಎತ್ತಿ ಹೆದರಿಸುತ್ತಾರೋ ಅಂಥವರಿಗೆ ತನ್ನ ಮಗಳು ಸೀತೆಯನ್ನು ಕೊಟ್ಟು ಮದುವೆ ಮಾಡ್ತೇನೆ ಎನ್ನುವುದೇ ಆ ಜನಕನ ನಿಬಂಧನೆಯಾಗಿತ್ತಂತೆ. ಅದೆಷ್ಟೋ ಜನ ಪ್ರಯತ್ನ ಪಟ್ಟರು, ಯಾರಿಂದಲೂ ಅದನ್ನ ಅಲ್ಲಾಡಿಸುವುದಕ್ಕೂ ಆಗಲಿಲ್ಲವಂತೆ. ಮುಂದೇನು ಮುಂದೇನು ಎಂದು ಯೋಚಿಸುತ್ತಿರುವಾಗ ಕೌಶಿಕ ಮಹಾಮುನಿಗಳು ನಮ್ಮ ಮಗ ರಾಮನಿಗೆ ಕಣ್ಣು ಸನ್ನೆ ಮಾಡಿದ್ರಂತೆ. ಅವರಿಗೆ ವಂದಿಸಿ ನಮ್ಮ ಮಗ ರಾಮ ಹೋಗಿ ಹುಲ್ಲು ಕಟ್ಟಿ ಎತ್ತಿದ ಹಾಗೆ ಲೀಲಾ ಜಾಲವಾಗಿ ಹರ ಧನುಸ್ಸನ್ನ ಎತ್ತುವಾಗ ಅದನ್ನು ಹೆದರಿಸುವಾಗ ಲಟಲ್ 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 ಎಂದು ಆ ಧನುಸ್ಸು ತುಂಡಾಗಿ ಹೋಯಿತಂತೆ. ಇದನ್ನ ಕಂಡು ಸಂತೋಷಗೊಂಡಂತ ಆ ಮಿಥಿಲೇಶ ಜನಕ ಮಹಾರಾಜ ಕೂಡಲೇ ಅಯೋಧ್ಯೆಗೆ ಲೇಖನವನ್ನು ಕಳುಹಿಸಿದ. ನಿನ್ನ ಉಳಿದ ಮಕ್ಕಳನ್ನು ಕರೆದುಕೊಂಡು ಹೆಂಡಿರನ್ನು ಕೂಡಿಕೊಂಡು ಪರಿವಾರ ಸಹಿತ ದಿಬ್ಬಣ ಕೂಡಿಕೊಂಡು ಆದಷ್ಟು ಬೇಗ ಮಿಥಿಲೆಗೆ ಬರಬೇಕು. ಓಲೆಯನ್ನು ವಾಚಿಸಿದ್ದೇ ತಡ, ನನಗಾದಂತಹ ಸಂತೋಷ ಅಷ್ಟಿಷ್ಟ ಅಲ್ಲ. ಭರತ ಶತ್ರುಘ್ನರನ್ನು ಕೂಡಿಕೊಂಡು ಪರಿವಾರ ಸಹಿತ ಧಾವಿಸಿ ಹೋದೆ ಮಿಥಿಲೆಗೆ.
ಅಲ್ಲಿ ವಿಜೃಂಭಣೆಯಿಂದ ವಿವಾಹವಾಯಿತು. ಆ ಶಿರಧ್ವಜ ಜನಕ ಮಹಾರಾಜ ತನ್ನ ಸಾಕು ಮಗಳಾಗಿರುವಂತಹ ಜಾನಕಿಯನ್ನು ನಮ್ಮ ಮಗ ರಾಮನಿಗೂ, ತನ್ನ ಮಗಳಾಗಿರುವಂತಹ ಊರ್ಮಿಳೆಯನ್ನು ನನ್ನ ಮಗ ಲಕ್ಷ್ಮಣನಿಗೂ, ತಮ್ಮ ಕಮಲಧ್ವಜ ಜನಕನ ಮಗಳಾಗಿರುವಂತಹ ಮಾಂಡವಿ ಶ್ರುತಕೀರ್ತಿ ಎನ್ನುವವರನ್ನು ಅನುಕ್ರಮವಾಗಿ ಭರತ ಶತ್ರುಘ್ನರಿಗೆ ಕೊಟ್ಟು ವೈಭವಪೇತವಾಗಿ ಮದುವೆಯನ್ನ ಮಾಡಿ ಪೂರೈಸಿಬಿಟ್ಟ. ಆಮೇಲೆ ದಿಬ್ಬಣವನ್ನ ಕೂಡಿಕೊಂಡು ನಾವು ಅಯೋಧ್ಯೆಯತ್ತ ಧಾವಿಸಿ ಬರುತ್ತಿರುವಂತಹ ಹೊತ್ತಿನಲ್ಲಿ ಮತ್ತೊಂದು ಅವಘಡ. ಅಬ್ಬಾ, ಏನಾಯ್ತೆನ್ನುವುದು ಅರ್ಥ ಆಗುವುದಿಲ್ಲ. ಕೆಂಗಣ್ಣು, ಕೆಂಜಡೆ, ಕೆಂಡದುಂಡಗಳನ್ನು ಹೋಲಬಹುದಾಗಿರುವಂತಹ ಕೊನ್ನ ಗೊಂಡೆಗಳನ್ನು ಬುಗುರಿಯಂತೆ ಗರಗರ ಗರಗರ ಗರ ತಿರುಗಿಸುತ್ತಾ ಕೈಯಲ್ಲಿ ಒಂದು ಕೈಯಲ್ಲಿ ಪರಶವನ್ನು, ಮತ್ತೊಂದು ಕೈಯಲ್ಲಿ ವೈಷ್ಣವ ಧನುಸ್ಸನ್ನು ಹಿಡಿದು ಭಾರ್ಗವ ರಾಮರು ಎದುರಾದರು. ಅವರನ್ನು ಕಂಡಿದ್ದೇ ತಡ, ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಹಿಂದೆ ಕೆಲವು ಸಂದರ್ಭದಲ್ಲಿ ನನ್ನಲ್ಲಿಗೆ ಬಂದಿದ್ರು ಯುದ್ಧಕ್ಕಾಗಿ. 21 ಸಾರಿ ಭೂಪ್ರದಕ್ಷಿಣೆಯನ್ನ ಮಾಡು ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡಿ ಕ್ಷತ್ರಿಯ ಕುಲಾಂತಕ ಎನ್ನುವಂತಹ ಬಿರುದನ್ನ ಪಡೆದವರು. ಆದರೂ ಯಾರು ಯಜ್ಞವನ್ನು ಮಾಡ್ತಾ ಇರ್ತಾರೋ, ಯಾರು ವಿವಾಹವಾಗ್ತಾ ಇರ್ತಾರೋ ಅಂಥವರನ್ನ ಮಾತ್ರ ನಾನು ಕೊಲ್ಲುವುದಿಲ್ಲ ಎನ್ನುವಂತಹ ಶಪಥವೂ ಇತ್ತಂತೆ. ಇದನ್ನು ನಮ್ಮ ಗುರುಗಳಾಗಿರುವಂತಹ ವಶಿಷ್ಠರ ಮುಖೇನ ಕೇಳಿ ತಿಳಿದಂತಹ ನಾನು ಅವರು ಬರುವ ಹೊತ್ತಿನಲ್ಲೆಲ್ಲ ತಲೆಗೆ ಬಾಸಿಂಗವನ್ನು ಬಿಗಿದುಕೊಳ್ಳುವುದು. ಹೀಗಾಗಿ ಇವ ಮಧುವಣಿಗ ಅಂತ ನನ್ನನ್ನು ಬಿಟ್ಟು ಹೋಗಿದ್ರು. ಆದ್ರೆ ಈಗ ಏನು ಮಾಡುವುದು? ಮುದಿ ವಯಸ್ಸು, ಮಕ್ಕಳೆಲ್ಲ ಬಾಸಿಂಗವನ್ನ ಬಿಗಿದುಕೊಂಡು ಬರುವಂತಹ ಸಂದರ್ಭದಲ್ಲಿ ಈ ಅಪ್ಪ ನಾನು ಬಾಸಿಂಗ ಬಿಗಿದುಕೊಂಡ್ರೆ ಮಕ್ಕಳೇನು ಹೇಳಿ ಯಾರು, ಭಾರ್ಗವರಾಮರು ಏನು ಹೇಳಿ ಯಾರು? ಹಾಗಾಗಿ ಏನು ಮಾಡುವುದು ಅಂತ ಹೆದರಿ ಕಂಗೆಟ್ಟು ನನ್ನ ಹೆಂಡಂದಿರ ಸೀರೆ ಸೆರಗಿನಲ್ಲಿ ಅಂತೂ ಮುಖವನ್ನು ಮರೆ ಮಾಡಿಕೊಂಡೆ. ಅಷ್ಟು ಹೊತ್ತಿಗೆ ಬಂದು ನಿಂತಂತ ಅವರು ಯಾರು? ರಾಮ ಅಂದರೆ ಯಾರು? ನನ್ನ ಗುರುವಾಗಿರುವಂತ ಹರನಿಂದ ದತ್ತವಾದಂತ ಸುನಾಭ ಧನುವನ್ನು ಭಂಗ ಮಾಡುವುದರ ಮುಖೇನ ನನ್ನ ಗುರುವನ್ನೇ ಅಪಮಾನಿಸಿದ, ಅಪಚಾರವನ್ನೆಸಗಿದ ಆ ರಾಮ ಯಾರು? ಹೀಗೆ ಕೇಳಿದಾಗ ಅಯ್ಯೋ, ನನ್ನ ಮಗ ರಾಮನಿಗೆ ಇನ್ನೇನಾಗ್ತದೋ, ಇನ್ನೇನು ಹೋಗ್ತದೋ ನಾನು ಕಂಗೆಟ್ಟೆ. ನಮ್ಮ ಮಗ ರಾಮ ಸ್ವಲ್ಪವೂ ಒಳಕಲೇ ಇಲ್ಲ. ಹೀಗೆ ಎದೆ ಸೆಟೆದುಕೊಂಡು ಹೋಗಿ, ಸ್ವಾಮಿ ಧನುರ್ಭಂಗ ಮಾಡಿದವ ನಾನೇ, ಧೈರ್ಯವಾಗಿ ಹೇಳಿಬಿಟ್ಟ. ನೀನೇಯ? ಹೌದಾ? ಹಾಗಾದ್ರೆ ನೀನೇನು ಅನ್ನುವುದನ್ನು ನಾನು ನೋಡಲೇಬೇಕು, ನೀನು ಎಷ್ಟು ಅನ್ನುವುದನ್ನು ತಿಳಿಯಲೇಬೇಕು. ಹೆಣ್ಣು ಶಿಕ್ಷಾರ್ಹರೇ ವಿನಃ ವದಾರ್ಹಳಲ್ಲ. ಆದರೆ ನೀನು ತಾತಕಿ ಎನ್ನುವಂತಹ ದಾನವಿಯನ್ನ ಕೊಂದು ಅಪರಾಧವನ್ನೆಸಗಿದ್ದೀಯ. ಪಂಚಮಹಾಪಾತಕಗಳಲ್ಲಿ ಒಂದಾಗಿರುವಂತಹ ಸ್ತ್ರೀ ಹತ್ಯಾ ದೋಷ ನಿನ್ನ ಪಾಲಿಗೆ ಬಂದಿದೆ, ನೀನು ಶಿಕ್ಷಾರ್ಹ. ಹೀಗೆ ಗುಡುಗಿ ಬಿಟ್ಟರು ಅವರು. ನಮ್ಮ ಮಗ ರಾಮ ಸ್ವಲ್ಪವೂ ಒಳುಕಲೇ ಇಲ್ಲ. ಸ್ವಾಮಿ, ನಾನು ಸ್ತ್ರೀ ಹತ್ಯೆ ಮಾಡಿದ್ದು ಹೌದಾದ್ರೂ ಮಾತ್ರ ಹತ್ಯೆ ಮಾಡಲಿಲ್ಲ ಅಂತೂ ಒಂದು ಮಾತು ಹೇಳಿಬಿಟ್ಟ. ಹಾಗೆ ನೋಡಿ, ಪರಶುರಾಮರು ತಾಯಿಯನ್ನೇ ಕೊಂದವರು. ನಮ್ಮ ಮಗ ಯಾವಾಗ ಅದನ್ನೆಲ್ಲ ತಿಳಿದುಕೊಂಡಿದ್ನೋ ಏನೋ, ನನಗೆ ಗೊತ್ತಿದ್ರು ಹೇಳುವ ಧೈರ್ಯ ಇಲ್ಲ. ನಮ್ಮ ಮಗ ಧೈರ್ಯವಾಗಿ ಹೇಳಿಬಿಟ್ಟ. ಭಾರ್ಗವ ರಾಮರಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಲಿಲ್ಲ. ಮತ್ತು ಪ್ರಶ್ನೆ ಹಾಕುವುದಕ್ಕೆ ಬರಲಿಲ್ಲ ಅವರು. ಯುದ್ಧಕ್ಕೆ ಸ್ವಾಮಿ ನಾನು ಸಿದ್ಧನಿದ್ದೇನೆ. ಎಲ್ಲ ನನಗೆ ಒಳಗಿಂದೊಳಗೆ ಹೆದರಿಕೆ, ಈ ಹುಡುಗ ಒಟ್ಟು ಹುಡುಗಾಟಿಕೆಯನ್ನೇ ಮಾಡ್ತಾನೋ ಅಂತ. ಯುದ್ಧ ಪ್ರಾರಂಭ ಆಯಿತು. ಅರೆ ಕ್ಷಣದಲ್ಲಿ ಭಾರ್ಗವ ರಾಮರ ಕೈಯಲ್ಲಿರುವಂತಹ ವೈಷ್ಣವ ಧನುಸ್ಸನ್ನೇ ನಮ್ಮ ಮಗ ರಾಮ ಸೆಳೆದುಕೊಂಡು ಬಿಟ್ಟ. ಅಬ್ಬಾ, ಹೌದೋ ಅಲ್ವೋ ನನಗೆ ಮೊದಲ ಅನುಮಾನ. ಆದರೂ ಸೀರೆಯ ಸೆರಗಿನ ಮರೆಯಲ್ಲಿ ನಾನು ನೋಡ್ತಾ ಇದ್ದೆ. ಭಾರ್ಗವ ರಾಮರ ಸಿಟ್ಟು ಹೆಚ್ಚಾಗ್ತದೆ ಅಂತ ಭಾವಿಸಿದ್ರೆ
ಅವರಿಗೆ ಸಿಟ್ಟು ಕರಗಿ ಮಾಯವಾಗಿ ಹೋಯಿತು. ನಾನು ನಿನ್ನಂಥವನನ್ನೇ ಅರಸುತ್ತಾ ಇದ್ದೆ. ನಿನ್ನಂಥ ಕ್ಷತ್ರಿಯನಿಂದಲೇ ಧರ್ಮ ಸಂಸ್ಥಾಪನೆ ಸಾಧ್ಯ ಅಂತ ತಿಳಿದು ತಾನು ತಂದಿರುವಂಥ ವೈಷ್ಣವ ಧನುಸ್ಸನ್ನು ನಮ್ಮ ಮಗ ರಾಮನಿಗೆ ಧಾರೆ ಎರೆದು ಆತನನ್ನ ಅನುಗ್ರಹಿಸಿ ನಿಗ್ರಹಿಸುವುದಕ್ಕಾಗಿ ಬಂದಂತ ಭಾರ್ಗವರಾಮರು ಹೊರಟು ಹೋದರು. ಅಂತೂ ಬಂದಂತ ಗಂಡಾಂತರ ದೂರವಾಯಿತು. ಹೀಗೆ ಎಲ್ಲವರನ್ನ ಕೂಡಿಕೊಂಡು ಪುರವನ್ನ ಸೇರಿದ್ದು ಆಯಿತು. ನಿನ್ನೆಯ ದಿವಸ ಬೆಳಗಿನ ಜಾವದಲ್ಲಿ ಬಿದ್ದಂತ ಒಂದು ಭೀಕರ ಸ್ವಪ್ನ ನನ್ನ ತಲೆಯನ್ನೇ ಹಾಳು ಮಾಡ್ತಾ ಇದೆ. ಇನ್ನು ನಮಗಿದು ಯೋಗ್ಯ ಅಲ್ಲ ಎಂಬ ತೀರ್ಮಾನಕ್ಕೆ ಬಂದಿದ್ದೇನೆ. ಹಾಗೆಂತ ಪರಿಹಾರ, ಮೇಧಾವಿಯಾದಂತ ಮಂತ್ರಿ ಇದ್ದಾನೆ, ಸುಮಂತ್ರ, ಕುಲಪುರೋಹಿತರಾದಂತ ವಶಿಷ್ಠರಿದ್ದಾರೆ. ಅವರ ನಿರ್ದೇಶನದಂತೆ ಕಾರ್ಯವನ್ನ ಮುಂದುವರಿಸುವುದು ಒಳ್ಳೆಯದು. ಒಂದು ಗುಟ್ಟಿನ ವಿಷಯವನ್ನ ತಿಳಿಸುವುದಕ್ಕಾಗಿ ನಿಮ್ಮೀರುವರನ್ನೇ ಕರೆಸಿಕೊಂಡಿದ್ದೇನೆ. ಅದಕ್ಕಾಗಿಯೇ ಓಲಗವನ್ನ ಬೀಳ್ಕೊಟ್ಟ ನಾನು ಮಂತ್ರನಾಗಾರವನ್ನ ಸೇರಿದ್ದೇನೆ. ಮಂತ್ರಿ ಮಹಾರಾಜ, ಮಂತ್ರಿ ಮಹಾವೀರ ಮಂತ್ರಿ ಮಹಾವೀರ ಸುಮಂತ್ರ ಬಹುಧೀರ ಸುಮಂತ್ರ ಬಹುಧೀರ ಅಂತರಂಗದಿ ಬೇಳು ನೀತಿಲಿದು ಬೇಳು ಅಂತರಂಗದಿ ಬೇಳು ನೀತಿಲಿದು ಬೇಳು ಒಡಲು ನೆಲೆಯೆಂದು ಬಹುಕಾಲ ಪರ್ಯಂತ ಒಡಲು ನೆಲೆಯೆಂದು ಬಹುಕಾಲ ಪರ್ಯಂತ ಕೊಡವಿಯಾಳಿದ ನಿಂದು ಕೊಡುವೃದ್ಧನಾದೆ ಕೊಡವಿ ಆಳಿದ ನಿಂದು ಕೊಡುವೃದ್ಧನಾದೆ ಅಮಾತ್ಯ ಮಹಾರಾಜ, ಮಂತ್ರಿ ಮಹಾವೀರ, ಸುಮಂತ್ರ ಬಲು ಧೀರ. ನೀನು ವೀರನೂ ಹೌದು, ಶೂರನೂ ಹೌದು, ಧೀರನೂ ಹೌದು. ಎಲ್ಲ ನಿಮ್ಮ ಆಶೀರ್ವಾದ ಮಹಾರಾಜ. ಶರೀರಕ್ಕೆ ಸಂಬಂಧಪಟ್ಟಿದ್ದು ಶೌರ್ಯ, ಬುದ್ಧಿಗೆ ಸಂಬಂಧಪಟ್ಟಿದ್ದು ಧೈರ್ಯ, ಹೃದಯಕ್ಕೆ ಸಂಬಂಧಪಟ್ಟಿದ್ದು ಸ್ಥೈರ್ಯ. ಹೌದು. ಹೀಗೆ ಶೌರ್ಯ, ಧೈರ್ಯ, ಸ್ಥೈರ್ಯದಿಂದ ನೀನು ವಿಜೃಂಭಿಸುತ್ತಾ ಇದ್ದವ. ಏನಂದ್ರೆ ನಿಮ್ಮ ಗಡಿಯಲ್ಲೇ ಪಳಗಿದವನು ಮಹಾರಾಜ. ಸಕಾಲಿಕವಾದಂತಹ ಸೂಚನೆಯನ್ನ ಕೊಟ್ಟು ನಮ್ಮ ಆಡಳಿತ ಯಂತ್ರಕ್ಕೆ ಬರಬಹುದಾಗಿರುವಂತಹ ತೊಡಕು ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡಿಕೊಟ್ಟವ ಅದೆಷ್ಟೋ ಸಂದರ್ಭದಲ್ಲಿ ನೀನು. ಮಂತ್ರಿ, ಈ ಸಂದರ್ಭದಲ್ಲಿ ನಿಮ್ಮನ್ನ ಕರೆಸಿಕೊಳ್ಳುವುದಕ್ಕೆ ಕಾರಣ ಉಂಟು. ಓಡಲು ನೆಲೆಯೆಂದು ಬಹುಕಾಲ ಪರ್ಯಂತ ನನ್ನ ಮಾತೃಭೂಮಿ, ನನ್ನ ಜನ್ಮಭೂಮಿ, ನಮ್ಮ ಹಿರಿಯರಿಂದ ದತ್ತವಾಗಿರುವಂತಹ ಅಧಿಕಾರ. ಹೌದು. ಹೀಗೆ ತಿಳಿದಂತ ನಾನು ಈ ಒಡಲು ನೆಲೆಯ ಸಂರಕ್ಷಣೆ ನನ್ನ ಕರ್ತವ್ಯ ಅಂತ ಭಾವಿಸಿ ಇಲ್ಲಿಯ ತನಕ ರಾಜ್ಯಭಾರವನ್ನು ಮಾಡುತ್ತಾ ಪ್ರಜಾ ಪರಿವಾರದವರಲ್ಲಿ ಕ್ಷೋಭೆ ಉಂಟಾಗದ ಹಾಗೆ ಆಡಳಿತವನ್ನು ನಡೆಸಿಕೊಂಡು ಬಂದಿದ್ದೇನೆ. ಇಲ್ಲಿಯವರೆಗೆ ಪ್ರಜೆಗಳನ್ನ ನಾನು ಬುದ್ಧಿ ಆಳಿದವನ ಅಲ್ಲ, ಸಿದ್ಧಿ ಆಳಿದವ. ಹೌದು. ಪ್ರಜೆಗಳನ್ನ ಕೇವಲ ಆಳುವುದಕ್ಕಾಗಿಯೇ ನಾನು ನಿಯುಕ್ತಗೊಂಡವ, ಹೀಗೆ ನಾನು ಭಾವಿಸಿದವನಲ್ಲ. ಎಂದೂ ಇಲ್ಲ. ನಾನು ಪ್ರಜೆಗಳ ಆಳು ಅಂತ ತಿಳಿದವ.
ನಮ್ಮ ತೀರ್ಥರೂಪರು ಅಧಿಕಾರವನ್ನು ಕೊಡುವಾಗ ಹೇಳಿದ್ದೇ ಹಾಗೆ, ದಶರಥ ನೀನು ಪ್ರಜೆಗಳ ಆಳು. ಒಂದು ಅರ್ಥದಲ್ಲಿ ಪ್ರಜೆಗಳನ್ನ ಆಳಬೇಕು ಅಂತಾದ್ರೆ ಮತ್ತೊಂದು ಅರ್ಥದಲ್ಲಿ ಪ್ರಜೆಗಳೆಲ್ಲರ ಆಳು ನೀನು ಎನ್ನುವುದು ಆಗ್ತದಲ್ಲ. ಹೀಗೆ ತಿಳಿದು ರಾಜ್ಯಭಾರವನ್ನು ಮಾಡಿಕೊಂಡು ಬಂದೆ. ಅಮಾತ್ಯ ಮಹಾರಾಜ, ಕಾಲ ಉರುಳುತ್ತಾ ಇದ್ದಂತೆ ವಯಸ್ಸು ಕಳೆಯುತ್ತಾ ಹೋಗುತ್ತದೆ. ವಯಸ್ಸು ಕಳೆಯುತ್ತಾ ಹೋದಂತೆ ಬಾಲ್ಯ ಯೌವನ ಕಾಲ ಕಳೆದು ವೃದ್ಧಾಪ್ಯ ಬೇಡ ಎಂದರೂ ಆವರಿಸಿಕೊಳ್ಳುತ್ತದೆ. ನೋಡಿದೆಯಾ, ಕೂದಲ ನೆರೆ, ಹಣೆಯ ಗೆರೆ, ಮತಿಯ ಮರೆ, ಕಣ್ಣಿನ ಪೊರೆ, ಮೈಯ ಜರೆ, ಬದುಕೊಂದು ಸೆರೆ, ಶಿರಗೆ ಹೊರೆಯಾಗಿ ಕಾಲವನ್ನು ಕಳೆಯುವುದಕ್ಕಿಂತಲೂ ಆದಷ್ಟು ಬೇಗ ಈ ನನ್ನ ಅಧಿಕಾರವನ್ನು ಹಸ್ತಾಂತರಿಸುವುದೇ ಒಳ್ಳೆಯದು ಎಂಬ ತೀರ್ಮಾನಕ್ಕೆ ಬರುತ್ತಾ ಇದ್ದೇನೆ. ಯಾಕೆಂದ್ರೆ ಈಗಾಗಲೇ ಈ ಸೂಚನೆ ನನಗೆ ಸಿಕ್ಕಿದೆ. ಶಿರಗಿರಿಯ ಬಿಳಿ ನೆರೆಯ ಜರೆ ತೊರೆ ಹರಿದು ಕಿವಿ ನೆರೆಗೆ ಒರೆಯುವುದೆನ್ನೆಯ ಜರೆಯ ಕೊರಿಯನು. ನನ್ನ ಕೂದಲ ನೆರೆಯೇ ನನ್ನ ಕಿವಿಯ ಮೇಲೆ ಬಡಿಯುತ್ತಾ ಇದೆ, ತಿಳಿಸುತ್ತಾ ಇದೆ. ನಿನಗೆ ಮುಪ್ಪು ಆವರಿಸಿತು, ಇನ್ನೂ ನಿನ್ನಿಂದ ರಾಜ್ಯಭಾರ ಕಾರ್ಯ ನಡೆಯಲಿಕ್ಕಿಲ್ಲ, ಆದಷ್ಟು ಬೇಗ ಇದನ್ನು ಹಸ್ತಾಂತರಿಸು. ಹೀಗೆ ಹೇಳುವಾಗ ಇನ್ನೊಂದು ಘಟನೆ ನಡೆದು ಹೋಯಿತು. ಏನದು? ನಿನ್ನೆ ಬೆಳಗಿನ ಜಾವದಲ್ಲಿ ಬಿದ್ದಂತಹ ಒಂದು ಸ್ವಪ್ನ. ಹಾಗಾಗಿ ನಾನಿನ್ನು ಹೆಚ್ಚು ಕಾಲ ಬದುಕುತ್ತೇನೋ ಇಲ್ಲವೋ ಎನ್ನುವಂತ ಸಂದೇಹ ನನಗೆ ಮೂಡ್ತಾ ಇದೆ. ಆ ಕಾರಣ ಕೊಡವೆಯನ್ನು ರಾಘವಗೆ ಕೊಡುವೆನ ನನಗೆ, ಕೊಡವಿಯನು ರಾಘವಗೆ ಕೊಡುವೆನ ನನಗೆ, ಕೊಡವಿ ಪತಿಗಳ ಕರೆದು ಪುರವ ಸಿಂಗರಿಸೋ, ಕೊಡವಿ ಪತಿಗಳ ಕರೆದು ಪುರವ ಸಿಂಗರಿಸೋ. ಆದಷ್ಟು ಬೇಗ ನಮ್ಮ ಮಗ ರಾಮನಿಗೆ ಈ ರಾಜ್ಯದ ಅಧಿಕಾರವನ್ನ ಹಸ್ತಾಂತರಿಸಬೇಕು. ಸೂರ್ಯವಂಶದ ಈ ಧರ್ಮ ಸಿಂಹಾಸನವನ್ನು ನಮ್ಮ ಮಗ ರಾಮನಿಗೆ ಬಿಟ್ಟುಕೊಟ್ಟು ಅವನ ಪಟ್ಟಬಂಧ ಮಹೋತ್ಸವದ ಚಂದವನ್ನು ಕಾಣಬೇಕು ಎನ್ನುವಂತ ತೀರ್ಮಾನಕ್ಕೆ ಬಂದಿದ್ದೇನೆ. ಹೌದೇ? ವಯಸ್ಸಿನಿಂದ ಎಳೆಯವನಾಗಿರಬಹುದು, ಸಾಮರ್ಥ್ಯದಿಂದ ಸಾಮಾನ್ಯದವನಲ್ಲ ಆತ. ದಕ್ಷಿಣೋತ್ತರ ಧ್ರುವದಂತಿರುವಂತ ವಶಿಷ್ಠ ವಿಶ್ವಾಮಿತ್ರರೇ ನಮ್ಮ ಮಗ ರಾಮನ ತಲೆಗೆ ಮಂತ್ರಾಕ್ಷತೆಯನ್ನು ತೆರೆದಿದ್ದಾರೆ. ಹೌದು. ಆಮೇಲೆ ತ್ರಿವೇಣಿ ಸಂಗಮದಂತ ವ್ಯಕ್ತಿತ್ವ ನಮ್ಮ ಮಗ ರಾಮನದ್ದು. ಹೌದು. ವಶಿಷ್ಠ ವಿಶ್ವಾಮಿತ್ರ ಭಾರ್ಗವ ರಾಮರ ಅನುಗ್ರಹವನ್ನ ಈಗಾಗಲೇ ಹೊಂದಿದ್ದಾನೆ ಅಂತ ನನ್ನ ಮಗ ರಾಮನಿಗೆ ಒಡವೆಯನ್ನ ಕೊಡಬೇಕು, ಅಧಿಕಾರವನ್ನ ನಡೆಸುವುದಕ್ಕೆ ಬಿಡಬೇಕು ಎಂಬ ತೀರ್ಮಾನಕ್ಕೆ ನಾನು ಬಂದವನಿದ್ದೇನೆ. ಆದರೂ ಪಟ್ಟಬಂಧ ಮಹೋತ್ಸವಕ್ಕೆ ಸೂಕ್ತವಾದಂತ ಒಂದು ಮುಹೂರ್ತ ಅನ್ನೋದು ಬೇಕಲ್ಲ. ಹೌದು ಸ್ವಾಮಿ. ಮಹಾರಾಜ, ವಶಿಷ್ಠ ಮಹಾಮುನಿಗಳೇ, ನನ್ನ ತೀರ್ಮಾನ ಏನು ಅನ್ನುವುದನ್ನು ತಾವು ತಿಳಿದ್ರಲ್ಲ. ಆದಷ್ಟು ಬೇಗ ನಮ್ಮ ಮಗ ರಾಮನಿಗೆ ಪಟ್ಟಬಂಧ ಮಹೋತ್ಸವವನ್ನು ಮಾಡಿ ಮುಗಿಸಬೇಕಾಗಿದೆ. ಒಂದು ಸೂಕ್ತವಾದಂತಹ ಮುಹೂರ್ತವನ್ನು ತಿಳಿಸಬೇಕೆಂದು ಇದು ಕೇಳಿಕೊಳ್ಳುತ್ತಾ ಇದ್ದೆ. ಮಹಾರಾಜ, ಸ್ವಾಮಿ, ಸೂಕ್ತವಾದ ಮುಹೂರ್ತವನ್ನ ನೀನು ನನ್ನಲ್ಲಿ ಈಗ ಇದ್ದರೂ ಕೂಡ ಸೂಕ್ತವಾದ ಮುಹೂರ್ತವನ್ನ ನಿಶ್ಚಯಿಸಿದ್ದೇನೆ ನಾನೀಗಾಗಲೇ. ಹೌದಾ? ಎಂದು ಸ್ವಾಮಿ? ನಾಳಿನ ಶುಭಲಗ್ನದಲ್ಲಿಯೇ ನೀನು ಪಟ್ಟಾಭಿಷೇಕವನ್ನ ಗೈಯಬೇಕು. ರಾಮನಿಗೆ ಪಟ್ಟಾಭಿಷೇಕವನ್ನ ನಾಳಿನ ದಿವಸ ಯಾವ ಕಾರಣಕ್ಕೂ ನೀನು ಗೈಯದೆ ಇರಬಾರದು. ಖಂಡಿತ. ಹಾಗೆ ನೀನು ನಡೆಸಲಿಲ್ಲ ಅಂತಾದರೆ ಇನ್ನು 14 ವರುಷಗಳ ತನಕ ರಾಮನಿಗೆ ಪಟ್ಟಾಭಿಷಿಕ್ತನಾಗುವಂತಹ ಯೋಗವೇ ಇಲ್ಲ. ವಶಿಷ್ಠ ಹೀಗೆ ಆಡಿದ ಅಂತಲ್ಲ, ಇದಕ್ಕೆ ಬಲವಾದಂತಹ ಆಧಾರಗಳಿದ್ದಾವೆ ಶಾಸ್ತ್ರೋಕ್ತವಾಗಿ. ಇದನ್ನೆಲ್ಲ ಮನಗಂಡಂತಹ ನಾನು ಯಾವ ತೊಂದರೆ ಸಂಭವಿಸಿದರೂ ಕೂಡ ರಾಮನಿಗೆ ನಾಳಿನ ದಿವಸವೇ ಸುಮುಹೂರ್ತದಲ್ಲಿ ಪಟ್ಟಾಭಿಷೇಕವನ್ನ ಗೈಯುವಂತಹ ಸಕಲ ಸಿದ್ಧತೆಗಳನ್ನ ಶೀಘ್ರಾತಿ ಶೀಘ್ರವಾಗಿ ನಡೆಸಬೇಕು. ಆಗ ನಾನು ಮಂಗಲಾಕ್ಷತೆಯನ್ನ
ಖಂಡಿತ ಸಂತೋಷವಾಯಿತು. ನನಗೂ ಆದಷ್ಟು ಬೇಗ ರಾಮನಿಗೆ ಪಟ್ಟಬಂಧ ಮಹೋತ್ಸವ ನಡೆಸಬೇಕು ಅಂತಿದ್ದೀನಿ. ನೀವು ಹಾಗೆ ಸೂಚನೆಯನ್ನು ಕೊಟ್ಟಿರಲ್ಲ, ಆ ಕಾರ್ಯವನ್ನ ನಾಳೆ ಮಾಡಿ ಪೂರೈಸ್ತೀರಿ. ಅಮಾತ್ಯ ಮಹಾರಾಜ, ಆದಷ್ಟು ಬೇಗ ರಾಮನ ಪಟ್ಟಬಂಧ ಮಹೋತ್ಸವ ನಾಳೆ ನಡೆಯಲಿಕ್ಕಿದೆ ಎಂದು ನಮ್ಮ ಮಾಂಡಲಿಕ ಅರಸು ಮಕ್ಕಳನ್ನೆಲ್ಲ ಓಲೆಯನ್ನ ಕಳುಹಿಕೊಟ್ಟು ಕರೆಸಿಕೊಳ್ಳಬೇಕು. ಅವರು ಬರುವ ಪೂರ್ವದಲ್ಲಿಯೇ ನಮ್ಮೀ ಪುರ ವೈಭವಪೇತವಾಗಿ ಶೃಂಗರಿಸಲ್ಪಡಬೇಕು. ಹೌದು, ಆ ಕಾರ್ಯ ನಿನ್ನಿಂದ ಆಗಬೇಕು. ಖಂಡಿತವಾಗಿ ಮಹಾರಾಜ. ನಾಳೆ ರಾಮಚಂದ್ರಗೆ ಅಭಿಷೇಕವಾಗುವುದು. ನಾಳೆ ರಾಮಚಂದ್ರಗೆ ಅಭಿಷೇಕವಾಗುವುದೆಂದು, ನಾಳೆ ರಾಮಚಂದ್ರಗೆ ಅಭಿಷೇಕವಾಗುವುದೆಂದು ಕೇಳಿದಳು ಕೇಳಿದಳು ಮನೆಯಲ್ಲಿ ನಿಂತು ಮಂದಗೆ ಕೇಳಿದಳು ಮರೆಯಲ್ಲಿ ನಿಂತು ಮಂದರೆ ನಾಳೆ ರಾಮಚಂದ್ರಗೆ ಅಭಿಷೇಕ ಹೋಗುವುದೆಂದು ಕೇಳಿದಳು ಮರೆಯಲ್ಲಿ ನಿಂತು ಮಂದರೆ, ಕೇಳಿದಳು ಮರೆಯಲ್ಲಿ ನಿಂತು ಮಂದರೆ. ನೋಡಿ, ಅತ್ತ ಇತ್ತ ಸುತ್ತಮುತ್ತ ಕಣ್ಣುತ್ತಿ ಕತ್ತೆತ್ತಿ ಕಣ್ಣಾಡಿಸಿ ನೋಡ್ತಾ ಇದ್ದೇನೆ. ಇಲ್ಲಿ ಯಾರು ಇಲ್ಲ, ಇಲ್ಲಿ ಯಾರು ಇಲ್ಲ, ನನಗೆ ಎಲ್ಲಿಯೂ ಯಾರು ಇಲ್ಲ. ಹೌದು, ನೀವೇನು ಅಣಕ ಮಾಡೋದು ಬೇಡ, ನನಗೆ ಮದುವೆ ಆಗುದಿಲ್ಲ. ಹೌದು, ಏನು ಮನಸ್ಸುಂಟ ನಿಮಗೆ ಅಂತ ಹೇಳಿದ್ರಲ್ಲ, ಮದುವೆ ಆಗಲಿಲ್ಲ. ಕಾರಣ ಕೇಳಿ ಸ್ವಾಮಿ, ಏನಾಗಿದೆ? ನನ್ನ ರೂಪಕ್ಕೆ ಸರಿಯಾದ ರೂಪದ ಗಂಡು ಸಿಕ್ಕಲಿಲ್ಲ. ಹೌದು, ಅದಕ್ಕಾಗಿ ಮದುವೆ ಆಗಲಿಲ್ಲ. ಸ್ವಾಮಿ ಕೇಳಿದ್ದೌದು, ಹೇಳಿದ್ರು ಯಾರೋ ಪಾತ್ರನದು ನನ್ನ ತಲೆ ಮರಿಯಲ್ಲಿ ನಿಂತು ಹೇಳಿದ್ರು ಅಂತ ನನ್ನ ಎದುರಿಗೆ ಹೇಳಬೇಕಿತ್ತು. ಏನ್ ಮಾಡುವ, ನಮ್ಗೆ ಹೇಳುವವರೆಲ್ಲ ಹಿಂದಿಂದ ಹೇಳುದು. ನಾನು ಮರೆಯಲ್ಲಿ ನಿಂತು ಕೇಳಿದ್ದಲ್ಲ, ಅವರು ಮನೆಯಲ್ಲಿ ಕುಳಿತು ಮಾತಾಡಿದ್ರು. ನೀಯೇ ಕೇಳಿದ್ದು? ನಾನು ಹೋಗುವಾಗ ಯಾರೋ ಗುಸುಗುಸು ಒಂದಾಗ ಆಯ್ತು. ಏನಪ್ಪ ಅಂತ ನಾನು ಬದಿಯಲ್ಲಿ ನಿಂತು ಕೇಳಿದ್ರು. ಹೌದು, ನಿನಗೆ ವಯಸ್ಸಾದ ಕಿವಿ ಸರಿ ಉಂಟು. ಅಯ್ಯ, ಕಿವಿ ಸರಿ ಉಂಟು, ಕೆಲವೆಲ್ಲ ಸರಿ ಉಂಟು ಸ್ವಾಮಿ. ಹೌದು, ಕಿವಿ ಒಂದಲ್ಲ. ನೋಡಿ, ಹಾಯ್, ಇವರು ಮೂವರು ಕುಳಿತು ಅಂತರದಲ್ಲಿ ಮಾತಾಡ್ತಾ ಇದ್ದಾರಲ್ಲ. ಯಾರ್ಯಾರು? ಎಂತದ್ದ, ಪೂರ್ಣ ಹಣ್ಣಾಗ ಒಬ್ಬವ, ಅರಿಹಣ್ಣು ಒಬ್ಬವ, ಕಲಿರಾಯ ಒಬ್ಬವ. ಯಾರು ಅಂದ್ರೆ ವಸಿಷ್ಠ, ಸುಮಂತ, ದಶರಥ ಭೂಪತಿಗಳು. ರಾಮಚಂದ್ರನಿಗೂ ನಾಳೆ ಪಟ್ಟ ಮಹೋತ್ಸವ ಅಂತೆ. ಪಟ್ಟ
ಪ್ರಬಂಧ ಮಹೋತ್ಸವನ್ನ ನಾಳೆ ರಾಮಚಂದ್ರನಿಗೆ ಆಗ್ತದೆ ಅಂದ್ರೆ ಇಡೀ ಅಯೋಧ್ಯೆ ನಿನ್ಗೇನು ಹೊಟ್ಟೆಲ್ ಅವ್ರಿ? ನನಗೆ ಹೊಟ್ಟೆಲಿದೆಯಾ? ನನಗೆ ಮಕ್ಕಳಿಲ್ಲ ಅಂತ ಆದ್ಮೇಲೆ ರಾಮನ ಪಟ್ಟಬಂಧ ಮಹೋತ್ಸವನ್ನ ಕಂಡು ಇಷ್ಟೆಲ್ಲಾ ಮಂದಿ ಸಂತೋಷ ಪಡುವುದನ್ನು ನಾನು ನೋಡ್ಬೇಕಾ? ಇಲ್ಲಪ್ಪ, ಇಲ್ಲ, ಮಣ್ಣಾಗಿ ಹೋಗ್ಲಿ. ಯಾರು ನೀನ? ಅಲ್ಲ, ಹೇಳಿದವರು ಅಂದ್ರೆ ಅಲ್ಲಿ ಮಾತಾಡಿದವರು ಮಣ್ಣಾಗಿ ಹೋಗ್ಲಿ ಅಂದ್ರೆ ನಿಮ್ ಬಗ್ಗೆ ನಮಗೆ ಮನಸ್ಸು ಉಂಟಪ್ಪ, ಹಾಗಲ್ಲ ಹೇಳುವುದಿಲ್ಲ ಸ್ವಾಮಿ. ಆದ್ರೂ ಒಂದು ನೋಡಿ, ಹೇಳಿದ್ರಲ್ಲ ಈ ಅಂತರಂಗ ಎನ್ನುವುದು ಒಂದು ಅವಾಂತರ ಆಗಲೇಬೇಕು. ಅವಾಂತರ ಆಗಬೇಕು ಅಂದ್ರೆ ನನಗೆ ಹೇಳಿ ಕೇಳಿ ಮದುವೆ ಆಗದವಲ್ಲ, ಮಕ್ಕಳಂತೂ ನನಗಿಲ್ಲ, ನಾನು ಅಪ್ಪ ಅಮ್ಮನನ್ನು ಕಾಣಲಿಲ್ಲ. ಹೌದಾ? ಯಾರದು ಆ ಗಲಾಟೆ ಮಾಡುವವ್ರ? ನಾನೇ ಇದ್ದೇನೆ. ಹೌದು ಸ್ವಾಮಿ, ನೋಡಿ, ಆದ್ರೂ ನನಗೆ ಹಡದಮ್ಮ ಇಲ್ಲದೆ ಹೋದ್ರು ಕರೆಯುವುದಕ್ಕೆ ಅಮ್ಮ ಇದ್ದಾಳೆ, ಮದುವೆ ಆಗದೆ ಹೋದ್ರು ನನಗೊಂದು ಮಗಳಿದ್ದಾಳೆ. ಎಂತದ್ದು ನೀವು ಹೇಳ್ತದೇನ? ನಿಮ್ಗೆ ಆಶ್ಚರ್ಯ ಆಯ್ತಾ? ಹೌದು, ಮದುವೆ ಆಗದೆ ಮಗಳಿದ್ದಿದ್ದು ಹಾಗೆ ಅಂತ. ಹಾಗೆ ತಪ್ಪು ತಿಳ್ಕೊಳ್ಬೇಡಿ ಸ್ವಾಮಿ. ಈ ದಶರಥನ ಮರದಿ ಕೈಕೆ ಇಲ್ವಾ, ಅವಳು ನನಗೆ ಭಾವನೆಯಲ್ಲಿ ಅವಳು ನನಗೆ ಮಗಳು. ಹೀಗೆ ಅವಳು ಅಂತಸ್ತಿನಲ್ಲಿ ಅವಳು ನನಗೆ ಅಮ್ಮ. ಹೀಗೆ ಅವಳು ಒಬ್ಬಳೇ ನನಗೆ ಅಮ್ಮ ಮಗಳ ಸಂಬಂಧ. ಸ್ವಾಮಿ, ಈ ಸಂತೋಷವ ಹಾಳಾಗಬೇಕಾ? ನನಗೆ ಸಂತೋಷ ಪಡ್ಬೇಕಾ? ಕೈಕೆಯಲ್ಲಿ ಹೋಗಿ ಹೇಳ್ಬೇಕು. ಹೇಳಿ ಸ್ವಾಮಿ, ಇಷ್ಟಕ್ಕೂ ಉರಿ ಉಂಟು ನನಗೆ. ಕೈಕೆ ಮೇಲಲ್ಲ, ರಾಮನ ಮೇಲೂ ಅಲ್ಲ, ಕಳಿಸಿಕೊಟ್ನಲ್ಲ ಕೇಕೆ ರಾಜ ಅವನ ಮೇಲೆ. ಹೋಗು ಮಂತ್ರ, ನನ್ನ ಮಗಳು ಬಳುವಳಿಯಾಗಿ ಕೊಡ್ತೇನೆ ಅಂದ್ಲು. ಅಲ್ಲೇ ಎಲ್ಲಾದ್ರೂ ಒಂದು ರೂಪವಂತ ಗಂಡನನ್ನು ನೋಡಿ ಮದುವೆ ಮಾಡಿದ್ರೆ ನನಗೂ 4-6 ಮಕ್ಕಳಾಗುವುದಿಲ್ಲ ಆಗಿತ್ತ. ಅದನ್ನು ಬಿಟ್ಟು ಮಗಳಿಗೆ ಮದುವೆ ಮಾಡ್ಬೇಕು ಅಂತ ಗೊತ್ತಾಯ್ತು. ಜೊತೆಲಿ ಹೋಗುವ ಮಂತರಿಗೆ ಮದುವೆ ಬೇಕು ಅಂತ ಗೊತ್ತಾಗಲಿಲ್ಲ. ಅವನ ಮಗಳ ಸಂತೋಷ ಹಾಳು ಮಾಡುವುದೇ ಉದ್ದೇಶ ನಮ್ದು. ನೋಡಿ ಈಗ ಮಂತರ ಮಂತರ ಅಂತ ಎಷ್ಟೊತ್ತು ನೆನಪಿಸ್ತಾಳೆ ಕೈಗೆ. ಆದಷ್ಟು ಬೇಗ ಆ ಕಡೆ ಹೋಗ್ತಾನೆ. ಇಲ್ಲ, ಯಾರೋ ಗಲಾಟೆ ಮಾಡಿದ ಹಾಗೆ ಕೇಳಿಸ್ತು. ನಾನಿದ್ದೇನಂತ ಅವರೆಲ್ಲ ಸುಮ್ಮನೆ ಆಗ್ತಾರೆ. ಏನೇ ಕೈಕ, ಏನ್ ಆ ರೀತಿ ಕೂಗ್ತಾ ಇದೆಯಲ್ಲ ಒಂದೇ ಸಮನೆ? ಅಲ್ಲ, ಅವಸರದಲ್ಲಿ ಬರ್ಲಿಕ್ಕೂ ಕಾರಣ ಉಂಟೆ. ಯಾರ ಮನೆಗೆ ಬೆಂಕಿ ಬಿತ್ತು ಅಂತ ಓಡೋಡಿ ಬಂದು ಆ ರೀತಿ ಕೂಗ್ತಾ ಇದೆಯಲ್ಲ? ಯಾರ ಮನೆಗೆ ಬೆಂಕಿ ಬಿದ್ರು ನನಗೇನು? ನನ್ನ ಮನೆಗೆ ಬೆಂಕಿ ಬಿದ್ರು ನಾನು ನೋಡೋಗಳಲ್ಲ, ಮನೆ ಇದ್ರಲ್ವಾ? ಏನಾಯ್ತು ಈಗ? ಕೈಕೈ, ಅಯ್ಯೋ ನೋಡು, ಊರವರೆಲ್ಲ ಎದ್ದು, ಊರ ನಾರಿಯರು ಎದ್ದು ನೀರಿಗೆ ಹೋಗುವ ಸಮಯ. ನೀನಿನ್ನು ಬಿದ್ದು ಹೊರ ನಿದ್ದೆ ಮಾಡ್ತಾ ಇದ್ದೀವಿ. ಅಯ್ಯೋ, ಏನ್ ಹೇಳ ನಿನ್ನ ಬುದ್ಧಿಗೆ ಮಗ? ಇಲ್ವಾ ಬಾಲಕಿ ಭೂಮಾನಿ ಬಾಲಕಿ ಭೂಮಾಲಿ ಜಾದುಶೀಲೆ ಇದ್ದು ನಿನ್ನ ಕಾಂತ. ಬಾಲಕಿ ಭೂಮಾಲಿ ಜಾದುಶೀಲೆ ಇಂದು ನಿನ್ನ ಕಾಂತ.
ಅಲ್ಲ, ಎಷ್ಟು ದಿವಸ ಹೋಗಿದ್ದೆ ಇಲ್ಲಿ ಕುಣಿಲಿಕ್ಕೆ? ಏನೇ ನಾನು ಕುಣಿಯೋದೇನು ಹೊಸದೇನೆ. ನೀನು ಎಲ್ಲಿ ಕುಣಿದ್ರೆ ನೋಡುವವರು ಯಾರಿದ್ದಾರೆ? ನಾನು ಒಬ್ಬರೇ ಅಲ್ವಾ ನೋಡುವುದು? ಅದಕ್ಕೆ ನೆನಪಾದಾಗಲೆಲ್ಲ ನನ್ನ ಎದುರು ಬಂದು ಕುಣಿತ. ಅಯ್ಯೋ, ತಿಳಿದವರು ಒಬ್ರು ನೋಡುದು ಒಂದೇ, ತಿಳಿದೆ ಹೋದವರು 1000 ಮಂದಿ ನೋಡುದು ಒಂದೇ. ನೋಡಿದ್ರೆ ನನಗೆ ಪಾಪ ಅಂತ ಅನಿಸುವುದು. ಕೈತಾ ನನ್ನನ್ನು ನೋಡಿದ್ರೆ ಹೌದೇ? ಅಯ್ಯೋ, ಇಲ್ಲಿ ಎಲ್ಲರೂ ನಿನ್ನನ್ನು ನೋಡಿದ್ರೆ ಪಾಪ ಅಂತ ಅನಿಸ್ಕೊಳ್ತೇವೆ. ಹೌದು, ನನ್ನನ್ನೇ ನೋಡಿದ್ರೆ ನೀವು ಪಾಪ ಅಂತಂದ. ನಾನು ಈ ಅಯೋಧ್ಯೆಗೆ ಬಂದ ದಿನದಿಂದ ವಿಚಾರ ಮಾಡಿದ್ದೇನೆ. ಅಯ್ಯೋ, ಪಾಪದ್ದು ಬಂತು ಅಂತ ಹೇಳುವವರು ಹೆಚ್ಚು. ಹಾಗಲ್ಲ, ನಿನ್ನ ಬಗ್ಗೆ ಹೀನಾಯವಾಗಿ ಮಾತನಾಡುವುದನ್ನ ಕಂಡಾಗ ಕೇಳಿದಾಗ ನನಗೆ ನಿನ್ನ ಮೇಲೆ ಪಾಪ ಅಂತ ಅನಿಸುದು. ನಿನಗೆ ಪಾಪ ಅಂತ ಅನಿಸುವುದು, ಅವರಿಗೆ ಪಾಪದ್ದು ಅಂತ ಅನಿಸುವುದು. ಕೈಕಾ ಏನು ಅದು ನೋಡೆ, ಏನೋ ಹೊಸ ಸುದ್ದಿ ಉಂಟು. ಹೊಸ ಸುದ್ದಿ, ಸುದ್ದಿ ಒಮ್ಮೆ ಹೊರಗೆ ಹೋದ ಮೇಲೆ ಒಳಗೆ ಬರ್ಬೇಕಾದ್ರೆ ಸುದ್ದಿ. ಕೈಕಾ ಅದೇ ಇದೇ ಅಭ್ಯಾಸ, ಇದರಲ್ಲೇ ನೀನು ಹಳತಾದೆ. ನೀನು ಏನು ನಾನು ಹಳತಾದ್ರು ನೀನು ಎಳತಾಗಿದ್ದೀಯಲ್ಲ, ಅದೇ ನನಗೆ ಸಂತೋಷ. ಆದ್ರೆ ಎಳತಾದವಳು ನೀನು ಎಳತಾಗೇ ಇದ್ದಿ ಅನ್ನೋದು ಪಶ್ಚಾತ್ತಾಪ. ಕೈಕಾ ಏನೋ ಇಷ್ಟು ಬೆಳೆಸಿದೆ, ದೊಡ್ಡವನ್ನಾಗಿ ಮಾಡಿದೆ. ಯೋ, ಬುದ್ಧಿ ಮಾತ್ರ ಬೆಳೆಯಲ್ಲ ನಮ್ಮ ಕೈಕಿಗೆ. ಇರೋದು ಒಂದು ಅಲ್ಲ, ಉದುರಿಸಿ ಬಿಡ್ತೇನೆ ಈಗ. ಹೋಗ್ಲಿ ಬಿಡು. ಅಲ್ಲ, ಮತ್ತಿನ್ನೇನು ಒಳ್ಳೆ ರೀತಿಯಿಂದ ಅನುಕಂಪದಿಂದ ಪ್ರೀತಿಯಿಂದ ಸಾಕಿ ಸಲಹಿದ್ದೇನೆ. ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಏನು ಕೊರತೆ ಆಗಿದೆ ನಿನಗೆ? ಕೈಕಾ ಏನು ನಿನಗೇನು ಹೇಳಿ? ನಿನಗೊಂದು ಗೊತ್ತಾಗುವುದಿಲ್ಲ, ಒಂದು ಗೊತ್ತಾದ್ರೂ 9 ತಿಳಿಯುವುದಿಲ್ಲ. 9 ತಿಳಿದವರು ನಿನಗೊಂದನ್ನು ಹೇಳುವುದಿಲ್ಲ. ಕೈಕಾ, ನೀನು ವಿಚಾರವನ್ನ ನೇರವಾಗಿ ಹೇಳು. ಆ ಸುತ್ತಿ ಬೆಳೆಸಿ ಪೀಠಿಗೆ ಉಚ್ಚಿಟ್ಟುದ್ದ ಮಾಡಿದರೆ ಏನು? ಕೈಕಾ ಏನು? ಕೈಕಾ ನಾನು ಬಂದು ಹೋದ ಮೇಲೆ ಬರುವವರೆಲ್ಲ ಇನ್ನು ತಡ ಉಂಟಲ್ವೇನೆ? ಕೇಳಿದ್ದು ಮಾತಿಗೆ ಕೇಳಿದ್ದೆ. ನೀನಿರುವಾಗ ಯಾರು ಇಲ್ಲಿ ಬರುವುದಿಲ್ವೇ? ಅಲ್ಲ, ಪಕ್ಕನೆ ಬಂದು ಕೈಕಾ ಅಂತ ಕರೆದು ಬಿಟ್ರೆ ಅಂತ. ಏನು ತೊಂದರೆ ಇಲ್ಲ, ಒಳಗೆ ಬರುವಾಗ ನಾನಿರುವಾಗ ಯಾರು ಬರುವುದಿಲ್ಲ. ಅಲ್ಲ, ಅವ್ರು ಬಂದ್ರೆ ನೀನು ಇರುವುದೂ ಇಲ್ಲ. ಹೌದು ಹೌದು. ಕೈಕಾ ಮತ್ತೇನಲ್ಲ, ಹೊಸ ಸುದ್ದಿ, ಸುದ್ದಿ. ನಿಮ್ಮವರೆಲ್ಲ ಕೂತು ಮಾತಾಡ್ತಾ ಇದ್ರು. ಕೈಕಾ ಇನ್ನು ಯಾರು ಕೇಳ್ತಾರೆ ಇವಳು ಮಾತನ್ನು? ನಾನೇ ಕೇಳ್ಬೇಕು. ಹೇಳಿ ಮತ್ತೇನಲ್ಲ. ಕೈಕಾ ನೋಡು, ನಾಳೆ ವಿಶೇಷ. ನಾಳೆ ವಿಶೇಷ? ಹೌದೇ? ಏನದು ಅಂದ್ರೆ ಈ ಅಯೋಧ್ಯೆ ಅರಸತ್ತಿಗೆ ನಿನ್ನ ಗಂಡ ಅಂದ್ರೆ ದಶರಥ ಭೂಪತಿ ರಾಮಚಂದ್ರನಿಗೆ ಗೊತ್ತಾನಂತೆ ನಾಳೆ ಪಟ್ಟಬಂಧ ಮಹೋತ್ಸವ. ನಾಳೆ ಅಂತ ಹೇಳ್ತಾ ಇದ್ರು. ಹೌದಾ? ಸತ್ಯವಾಗಿ ಹೌದೇನೆ ಇದು? ನಾನು ಸುಳ್ಳು ಹೇಳಿದ್ದು ಉಂಟಾನೆ ಒಂದಾದ್ರೂ? ಸುಳ್ಳಲ್ಲ, ಇಲ್ಲವೇ ಸತ್ಯದ ಮಾತೆ. ಮಂದರಿಗೆ ಒಳ್ಳೆ
ಒಳ್ಳಿದಾಯ್ತು ಚಂದ್ರಮೋಹಿತದಕ್ಕೆ ಮಂಥರಕ್ಕೆ ಒಳ್ಳಿದಾಯ್ತು ಚಂದ್ರಮೋಹಿತದಕ್ಕೇನು ಕನ್ನರಾಮಚಂದ್ರನ ಆನಂದವ ನೋಡುವ ನಾಳೆ ಕನ್ನರಾಮಚಂದ್ರನ ಆನಂದವ ನೋಡುವ ನಾಳೆ ಚಂದ್ರನ ಆನಂದವ ನೋಡುವ ನಾಳೆ ಕಂದರಾಮಚಂದ್ರನ ಆನಂದವ ನೋಡುವ ನಾಳೆ ಈ ಮಾತನ್ನ ಹೇಳೋದಕ್ಕೆ ಇಷ್ಟೆಲ್ಲ ಅಳೋಕೆ ಮಾತನಾಡ್ತಾ ಇದೆಯಲ್ಲ, ಈ ಮಾತುಗಳನ್ನ ಕೇಳಿದ ಮೇಲೆ ನನಗೆ ನಿಂತಲ್ಲಿ ನಿಲ್ಲೋದಕ್ಕಾಗುವುದೇ ಇಲ್ಲ. ನನಗೆ ಗೊತ್ತಾಯ್ತು. ಈಗ ನೀನ್ ನೆಲದ ಮೇಲೆ ಇದ್ದಿದ್ದಲ್ಲ, ನೆಲವೇ ನಿನ್ನ ಮೇಲೆ ಉಂಟು. ಸಂತೋಷ ಅಂದ್ರೆ ಸಂತೋಷದ ಬುಕ್ಕೆ, ಸಂತೋಷದ ಲಾರೇ ಬಂದದ್ದು. ನಿನ್ನ ಜೀವಮಾನದಲ್ಲಿ ಇಷ್ಟು ಒಳ್ಳೆ ಸುದ್ದಿ ಹೇಳಿದ್ದು ಇದೇ ನನ್ನ ನಂದು. ಏನೇ ಮಂತರ, ನನ್ನ ಜೊತೆಗೆ ಚೆಲ್ಲಾಟ ಆಡೋದಕ್ಕೆ ಬರ್ತಾ ಇದೆಯಾ? ಏನೇ ಇಂತಹ ಸುದ್ದಿಯನ್ನು ಹೇಳುವುದಕ್ಕೆ ಇಷ್ಟೆಲ್ಲ ಯಾಕೆ ಹೇಳಬೇಕು? ತಪ್ಪನೇ ನನ್ನನ್ನು ಹೇಳೋ ನೀನು ಯಾರು ಅಂತ ಕೇಳಿಬಿಟ್ರಿ. ಇಂತಹ ಶುಭ ಸಮಾಚಾರವನ್ನು ತಿಳಿಸಿದಂತ ನಿನಗೆ ಇದು ಈ ಹೊನ್ನಿನ ಮಾಲೆಯನ್ನೇ ಕೊಡ್ತೇನೆ, ತೆಗೆದುಕೋ. ಅಷ್ಟು ಸಂತೋಷವಾಯಿತು. ನಾಳೆ ದಿವಸ ನಡೆಯುವ ಆ ವೈಭವದ ಕಾರ್ಯಕ್ಕೆ ನಾವೆಲ್ಲ ಪಾಲ್ಗೊಳ್ಳಬೇಕು. ಅದಕ್ಕಾಗಿ ಹೂಗಳನ್ನ ಕೊಯ್ಯಬೇಕು, ಮಡಿಯನ್ನ ಸಿದ್ಧಪಡಿಸಿಕೊಳ್ಬೇಕು. ಇನ್ನು ಹಾಳಾಗಿ ರಾಮಚಂದ್ರನು ಪಟ್ಟಾಪದ ಸಂತೋಷ ರಾಮಗಾತುರ ಧರಣಿಗ ದೀಪತಿತ್ತ ರಾಮಗಾದರೆ ನಿನ್ನ ಭರತಗಾತನಲ್ಲಿ ಚಾತರಿಯರು ತಮ್ಮ ಧರಣಿಗ ದೀಪತಿತ್ವ ರಾಮಗಾದರೆ ನಿನ್ನ ಭರತಗಾತನಲ್ಲಿ ಚಾತರಿಯರು ತಮ್ಮ
ನಿರತ ಸೇವಕ ವೃತ್ತಿ ಪರಿಚಾರಿಯಾದೆ 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 ನಿರತ ಸೇವಕ ವೃತ್ತಿ ನಿರತ ಸೇವಕ ವೃತ್ತಿ ನಿರತ ಸೇವಕ ವೃತ್ತಿ ಪರಿಚಾರಿಯಾದೆ ನಿರತ ಸೇವಕ ವೃತ್ತಿ ಪರಿಚಾರಿಯಾದೆ ನಿರತ ಸೇವಕ ವೃತ್ತಿ ಪರಿಚಾರಿಯಾದೆ ಸೇವಕ ವೃತ್ತಿ ಪರಿಚಾರಿಯಾದೆ ನಿರತ ಸೇವಕ ವೃತ್ತಿ ಪರಿಚಾರಿಯಾದೆ ನಿನಗೆ ಊರವರಿಗೆ ಸಂತೋಷ ಆದ್ರೆ ಇವರಿಗೆ ಆಗುದಿಲ್ಲ, ನಿನ್ನ ಸಂತೋಷಕ್ಕೆ ಊರವರಿಗೆ ಯಾರಿಗೂ ಸಂತೋಷ ಆಗುದಿಲ್ಲ ಅಂತೇ ವಿಚಾರ ಇಟ್ಕೊಂಡು ಬರ್ತದೆ. ಏನು ಕೋಲು 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 ಹಿಡ್ಕೊ ಹಿಡ್ಕೊ ಆಯ್ತಾ? ಹೌದೇನೆ, ರಾಮನಿಗೆ ಪಟ್ಟಾದ ಸಂತೋಷದ ಹಬ್ಬುವ ಎಲ್ಲರಿಗೂ ಸಂತೋಷ ಅಲ್ಲವೇನೆ ಇದು? ಎಲ್ಲರಿಗೂ ಸಂತೋಷ. ನಿನಗೆ ಬರುವುದಕ್ಕೆ ಇಷ್ಟ ಇರದಿದ್ರೆ ಗೋಡೆ ಒಳಗೆ ಗುಮ್ಮನ ಹಾಕಿ ಕುಳಿತುಕೋ. ಸ್ವಲ್ಪ ಬಾಯಿ ಹೇಳ್ತೀನಿ. ಆಯ್ತಾ? ರಾಮನಿಗೆ ಪಟ್ಟಾದ್ರೆ ನಿನ್ನ ಮಗ ಏನಾಗ್ತಾನೆ ಹೇಳು? ಏನಾಗ್ತಾನೆ? ಏನಾಗ್ತಾನೆ ನಿನ್ನ ಲೆಕ್ಕದಲ್ಲಿ ಯುವ ರಾಜನಾಗ್ತಾನೆ. ಸಾಮಾನ್ಯವಾಗಿ ತಿಳಿದಿರುವ ವಿಚಾರ. ಸ್ವಲ್ಪ ಸುಮ್ಮನೆ ಇರ್ತೀಯ? ಮಹಾರಾಜನಿಗೆ ಗಾಳಿ ಹಾಕ್ತಾನೆ. ಚಾಕರಿ ಮಹಾರಾಜನ ಚಾಕರಿ ಅವನಿಗಾಗ್ಯೋ ಅದೆಲ್ಲ ಏನು ವಿಶೇಷ? ಸ್ವಲ್ಪ ಸುಮ್ಮನಿರ್ತೀಯೇನೆ? ರಾಮನಿಗೆ ಪಟ್ಟಾದ್ರೆ ಅವರವರ ಕರ್ತವ್ಯವನ್ನು ಅವರವರು ಪಾಲಿಸಬೇಕಾದದ್ದು ಧರ್ಮವೇ. ರಾಮನಿಗೆ ಪಟ್ಟಾದ್ರೆ ಸೀತೆ ಏನಾಗ್ತಾಳೆ? ಪಟ್ಟದರಸಿ ಆಗುತ್ತಾಳೆ, ಮಹಾರಾಣಿ ಆಗ್ತಾಳೆ. ಮಹಾರಾಣಿ ಆದ್ಮೇಲೆ ನೀನೇನಾಗ್ತಿ? ನಾನು ಅವರ ರಾಜಮಾತೆ ಆಗ್ತಿ. ಕನಸು ಕಂಡಿದ್ದೆ. ಅಯ್ಯೋ ನಿನ್ನ ಮಗ ಮಂದ ಬುದ್ಧಿಯೇ, ಅದಕ್ಕಾಗಿ ಹೇಳಿದ್ದು ಬಾಲ ಬುದ್ಧಿ. ಕೈಕಾ ಬುದ್ಧಿ ಬೆಳೀಲಿ. ಅಯ್ಯೋ ಹೇಗೆ ಹೇಳಿ ಕೈಕಾ ನೋಡು, ಈವರೆಗೆ ನಾನು ನೀನಿದ್ದು ಹೇಗೆ ಹೇಳು? ನೀನಮ್ಮ
ನಾನು ದಾಸಿ ಹೌದಾ ಅಲ್ವಾ? ಹೌದೇ? ಅಯ್ಯ, ಏನ್ ರಗಳೆ ಮಾಡ್ತಾ ಇದೀಯ ಅವಾಗಿನಿಂದ? ಹೌದೇ ರಗಡೆ. ಕೈಕ ಏನು? ಸೀತೆ ಪಟ್ಟದರ್ಶಿ ಆದ್ಮೇಲೆ ನೀನು ನಾನಾಗ್ತಿ, ನೀನು ನಾನಾಗ್ತಿ. ಏನು 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 ಗೊತ್ತಾಗ್ಲಿಲ್ವೇನೆ? ಅರಮನೆ ಕಸ ಗುಡಿಸುವುದು, ಅರಮನೆಯಲ್ಲಿ ಸಾಯಿಸುವುದು, ಅನ್ನ ಬಡಿಸುವುದು, ಜಗಳ ಹಾಡುವುದು, ತಲೆ ಬಾಚುವುದು. ಅಯ್ಯೋ, ಮುಡಿ ಶೃಂಗಾರವೇ, ಬಟ್ಟೆ ತೊಳೆಯುವುದೇ, ಪಾಪ ತೊಳೆಯುವುದು ನಿನ್ನ ಪಾಲಿಗಾಗ್ತದೆ ಕೈಕ. ಹಾಗಾಗಿ ಓಡೋಡಿ ಬಂದೆ. ಹೀಗಾಗಬಾರ್ದು ಎನ್ನುವ ಕಾರಣಕ್ಕಾಗಿ ಕೈಕ ಯೋಚನೆ ಮಾಡು. ನೀನು ದಾಸಿ ಆದ್ರೂ ನಾನು ಸುಮ್ಮನೆ ಇರ್ತೇನೆ. ನಾನು ಸಂತೋಷದಿಂದ ಇರ್ಲಿಕ್ಕೆ ಸಾಧ್ಯವ ಹೇಳು ಕೈಕ? ಮಾತಾಡೆ. ಸಿಟ್ಟನೆ ಸಿಟ್ಟನೆ ಕೆಟ್ಟವಳು ಹೇಗೂ ಗೊತ್ತಾಯ್ತಂದ್ರ ಸಿಟ್ಟು. ಇಷ್ಟೆಲ್ಲ ವಿಚಾರ ಎಲ್ಲಿ ಕೇಳ್ಕೊಂಡು ಬಂದಿದ್ದೆ ನೀನು? ಹೌದಾ? ಮಂತ್ರಿಗಳು